ಪಾಕಿಸ್ತಾನ ಮತ್ತು ಭಾರತದ ಈ ಸಂಘರ್ಷದಲ್ಲಿ ಪಾಕಿಸ್ತಾನದ ಬೆನ್ನಿಗೆ ನಿಂತಹ ದೇಶಗಳಿಂದ ಭಾರತ ತನ್ನ ಸಂಬಂಧವನ್ನು ದೂರ ಉಳಿಯುವಂತಹ ನಿರ್ಧಾರವನ್ನು ಮಾಡಿದೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ. ಯಾವ ದೇಶಗಳು? ಒಂದು ಚೀನಾ, ಟರ್ಕಿ ಮತ್ತು ಅಜರ್ಬೈಜಾನ್. ಚೀನಾದ ಜೊತೆ ಭಾರತದ ಸಂಬಂಧ ಅಷ್ಟಾಗೇನು ಉಳ್ಕೊಂಡಿಲ್ಲ. ಕೇವಲ ಅತ್ಯಗತ್ಯ ವ್ಯಾಪಾರದ ದೃಷ್ಟಿಯಿಂದ ಮಾತ್ರ ಭಾರತ ಮತ್ತು ಚೀನಾದ ಮಧ್ಯೆ ಒಂದಷ್ಟು ಸಂಬಂಧ ಉಳ್ಕೊಂಡಿದೆ. ಇನ್ನು ಟರ್ಕಿ ಮತ್ತು ಅಜರ್ಬೈಜಾನ್, ಟರ್ಕಿ ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನವನ್ನು ಬೆಂಬಲಿಸುವ ನಿರ್ಧಾರವನ್ನು ಈ ಹಿಂದೆ ಮಾಡಿತ್ತು. ಯಾವಾಗ ಈ ಸಂಘರ್ಷ ಶುರುವಾಯಿತು, ಟರ್ಕಿಯ ಡ್ರೋನ್ಗಳು, ಟರ್ಕಿಯ ಮಿಸೈಲ್ಗಳು ಪಾಕಿಸ್ತಾನ ಫೈರ್ ಮಾಡೋದಕ್ಕೆ ಶುರುವಾಯಿತು. ಭಾರತ S-400 ಆಕಾಶ್ ಕ್ಷಿಪಣಿ ವ್ಯವಸ್ಥೆ ಮೂಲಕ ಅವುಗಳನ್ನು ಕೆಳಗೆ ಹೊಡೆದುರುಳಿಸ್ತಲ್ಲ, ಆಗ ಭಾರತಕ್ಕೆ ಗೊತ್ತಾಯಿತು ಟರ್ಕಿಯ ಡ್ರೋನು, ಟರ್ಕಿಯ ಮಿಸೈಲ್ಗಳನ್ನು ಪಾಕಿಸ್ತಾನ ಬಳಸ್ತಾ ಇದೆ ಅನ್ನೋದಕ್ಕೆ ಸಾಕ್ಷ್ಯ ಸಿಕ್ತು. ಜೊತೆಗೆ ಟರ್ಕಿಯ ಇಬ್ಬರು ಡ್ರೋನ್ ಆಪರೇಟರ್ಗಳು ಭಾರತದ ದಾಳಿಯ ವೇಳೆ ಪಾಕಿಸ್ತಾನದಲ್ಲಿ ಸತ್ತಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಟರ್ಕಿ ಈ ವಿಷಯದಲ್ಲಿ ಪಾಕಿಸ್ತಾನಕ್ಕೆ ಕೇವಲ ಸೇನಾ ನೆರವಷ್ಟೇ ಕೊಟ್ಟಿಲ್ಲ, ತನ್ನ ವ್ಯಕ್ತಿಗಳನ್ನು ಕಳಿಸಿದೆ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಹೋರಾಡೋದಕ್ಕೆ. ಹಾಗಾಗಿ ಟರ್ಕಿಯ ಜೊತೆಗೆ ಸಂಬಂಧವನ್ನು ಕಡಿತ ಮಾಡಿಕೊಳ್ಬೇಕು ಅನ್ನುವಂಥದ್ದು ಚರ್ಚೆ ಶುರುವಾಗಿದೆ. ಈಗ ಸಂಬಂಧ ಏನು ಅಷ್ಟಾಗಿ ಉಳ್ಕೊಂಡಿಲ್ಲ, ಬಟ್ ಭಾರತದ ಪ್ರವಾಸಿಗರು ಟರ್ಕಿಗೆ ದೊಡ್ಡ ಮಟ್ಟದಲ್ಲಿ ಹೋಗ್ತಾರೆ. ಬಾಲಿವುಡ್ನ ಸಿನಿಮಾಗಳು ಟರ್ಕಿಯಲ್ಲಿ ಶೂಟಿಂಗ್ಗಳಾಗ್ತವೆ. ಆ ಕಾರಣದಿಂದಾಗಿ ಒಂದು ಬಾಯ್ಕಾಟ್ ಅಭಿಯಾನ ನಡೀತಾ ಇದೆ. ಆ ಥರದ ಅಭಿಯಾನ ಅಜರ್ಬೈಜಾನ್ ವಿಷಯದಲ್ಲೂ ಆಗ್ತಾ ಇದೆ. ಅಜರ್ಬೈಜಾನ್ ಅನ್ನುವ ದೇಶ ಪಾಕಿಸ್ತಾನವನ್ನು ಬೆಂಬಲಿಸ್ತೀನಿ ಅಂತ ಬಹಿರಂಗವಾಗಿ ಹೇಳ್ಕೊಂಡಿದೆ. ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನವನ್ನು ಬೆಂಬಲಿಸ್ತೀವಿ ಅಂತ. ಹಾಗಾಗಿ ಈ ಮೂರು ದೇಶಗಳ ವಿಷಯದಲ್ಲಿ ಭಾರತ ತನ್ನ ಸಂಬಂಧವನ್ನು ಅಂತರವನ್ನು ಇಟ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನ್ ಆಗ್ತಾ ಇದೆ, ಈ ಮೂರು ದೇಶಗಳನ್ನು ಭಾರತದ ಪ್ರವಾಸಿಗರು ಬಾಯ್ಕಾಟ್ ಮಾಡಬೇಕು ಅಂತ. ಈಗ ಅಜರ್ಬೈಜಾನ್ ವರ್ಷಕ್ಕೆ 4,000 ಕೋಟಿ ರೂಪಾಯಿಯ ವ್ಯವಹಾರವನ್ನು ಭಾರತದ ಪ್ರವಾಸಿಗರಿಂದ ಮಾಡುತ್ತೆ. ಟರ್ಕಿ 8,000 ಕೋಟಿಯಷ್ಟು ವ್ಯವಹಾರವನ್ನು ಭಾರತದ ಪ್ರವಾಸಿಗರಿಂದ ಮಾಡುತ್ತೆ. ಇಂತಹ ದೇಶಗಳು ಭಾರತದ ವಿರುದ್ಧ ನಿಲ್ಲುತ್ತವೆ, ಭಾರತದ ವೈರಿಯ ಜೊತೆ ನಿಲ್ಲುತ್ತವೆ ಅಂದರೆ ಅಂಥವರ ಜೊತೆಗೆ ಭಾರತೀಯರು ವ್ಯವಹಾರ ಮಾಡಬಾರ್ದು, ಅಲ್ಲಿಗೆ ಪ್ರವಾಸಕ್ಕೆ ಹೋಗಬಾರ್ದು ಅನ್ನುವ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.